ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಟಿಫನ್ ಎಲ್ಲ ಮುಗಿಸ್ದೆ. ನೈಟ್ ಇಡ್ಲಿಗೆಲ್ಲ ರುಬ್ಬಿಕೊಂಡಿದ್ವಲ್ಲ, ಇಡ್ಲಿ ಎಲ್ಲ ಮಾಡಿಬಿಟ್ಟು ಮತ್ತು ಅದಕ್ಕೆ ಚಟ್ನಿ ಮಾಡ್ಕೊಂಡಿದ್ವಿ. ಚಟ್ನಿ ಎಲ್ಲ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ರೆಡಿ ಮಾಡಿಕೊಟ್ಟೆ. ಅಡುಗೆ ಎಲ್ಲ ಟಿಫನ್ ಎಲ್ಲ ಮಾಡಿ ಇಡ್ಲಿ ಎಲ್ಲ ಬೇಯಿಸಿ ತಿಂದ್ಬಿಟ್ಟು ನಮ್ಮ ಅತ್ತೆನೇ ಅವ್ರಿಗೆಲ್ಲ ರೆಡಿ ಮಾಡಿಕೊಡ್ತಾರಲ್ಲ, ಬೇಗ ರೆಡಿಯಾಗಿಬಿಟ್ಟು ಸ್ಕೂಲ್ಗೆ ಹೊರಟ್ರು. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ತಲೆಯೆಲ್ಲ ಬಾಚಿಕೊಂಡು ರೆಡಿಯಾಗಿ ಹೋಗ್ಬೇಕಲ್ಲ, ಅದಕ್ಕೆ ಬೇಗ ಬೇಗ ರೆಡಿ ಆಗ್ತಾಯಿದ್ದೆ. ನನ್ನ ಮಗ ಇನ್ನೂ ಎದ್ದೇ ಇರಲಿಲ್ಲ. ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ತಿದ್ದ. ಚೆನ್ನಾಗಿ ನೈಟ್ ಎಲ್ಲ ಏನು ಎದ್ದಿರಲಿಲ್ಲ. ಆದ್ರೂ ಇವತ್ತು ಏನು ಗಲಾಟೆ ಇರಲಿಲ್ವಲ್ಲ ಮಕ್ಕಳದು. ಸೈಲೆಂಟಾಗಿ ಅವರಿಬ್ಬರು ರೆಡಿಯಾಗಿ ಹೊರಟ್ರು. ಅವನಿಗೆ ಯಾವ ಗಲಾಟೆ ಇಲ್ಲಲ್ಲ, ಚೆನ್ನಾಗಿ ನಿದ್ದೆ ಮಾಡ್ಕೊತಾ ಇದ್ದಾನೆ. ಆಮೇಲೆ ಎದ್ದು ಕೂತ್ಕೊಂಡ. ಅದೇ ಜಾಗದಲ್ಲಿ ಕೂತ್ಕೊಂಡು ಒಂದು ತಂದುಕೊಟ್ಟಿದ್ರು, ಡ್ರಾಯಿಂಗ್ ಬುಕ್ಕು. ಅದನ್ನೇ ನೋಡ್ಕೊಂಡು ಕೂತ್ಕೊಂಡಿದ್ದ. ಆಮೇಲೆ ನಾನು ಎಲ್ಲ ತಲೆ ಬಾಚಿಕೊಂಡು ಟಿಫನ್ ಬಾಕ್ಸ್ಗೆಲ್ಲ ಏನೂ ರೆಡಿ ಮಾಡಿಲ್ಲ ನಮ್ಮ ಹಸ್ಬೆಂಡು. ನಾನೇ ರೆಡಿ ಮಾಡ್ಕೊಬೇಕು. ತಲೆಯೆಲ್ಲ ಬಾಚಿಕೊಂಡು ಆಮೇಲೆ ರೆಡಿ ಮಾಡ್ಕೊಬೇಕು. ಮಕ್ಕಳಿಗೆ ಇವತ್ತೊಂದು ದಿನ ಸ್ಕೂಲು. ನಾಳೆಯಿಂದ 2 ತಿಂಗಳು ರಜೆ ಇರುತ್ತೆ. ಅದಕ್ಕೆ ಇವತ್ತೊಂದು ದಿನ ಹೋಗ್ಬಿಟ್ಟು ಬರ್ತಾರೆ. ಊರಿಗೆ ಕಳಿಸ್ಬೇಕು. ಯಾವಾಗ ಕಳಿಸ್ತೀನಿ, ನಮಗೆ ಈಗ ತಾನೇ ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡೋಣ, ಊರಿಗೆ ಹೋದಾಗ ಜೊತೆಯಲ್ಲಿ ಕರ್ಕೊಂಡೋಗಿ ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ಅದವರೆಗೂ ಇನ್ನೂ ಹಬ್ಬ ಸ್ಟಾರ್ಟ್ ಅಲ್ಲ. ಹಬ್ಬ ಎಲ್ಲ ಮುಗಿಸ್ಕೊಂಡೇ ಹೋಗಲಿ ಅಂತ ಅಂದ್ಕೊಂಡಿದ್ದೀನಿ. ನಾವಿನ್ನು ಹಬ್ಬ ಆಗೋವರೆಗೂ ಎಲ್ಲಿ ಹೋಗೋದಿಲ್ಲ ಅಲ್ವಾ. ಈ ಯುಗಾದಿ ಹಬ್ಬದಲ್ಲೇ ನಾವು ಧೂಪ ಹಾಕೋದು ನಮ್ಮ ಮಾವಾಗೆಲ್ಲನೂ. ಅದಕ್ಕೋಸ್ಕರ ಈಗ ಕಳಿಸಲ್ಲ, ಹಬ್ಬ ಮುಗಿಸ್ಕೊಂಡ್ಮೇಲೆ ಕಳಿಸೋದು. ಆಮೇಲೆ ನೈಟು ನನ್ನ ಮಗಳೆಲ್ಲ ಹೂವು ಚುಚ್ಕೊಟ್ಟಿದ್ಲಲ್ಲ, ಅದನ್ನೇ ಮುಡ್ಕೊಂಡೆ. ಆಮೇಲೆ ರೆಡಿ ಆಗಿಬಿಟ್ಟು ಈಗ ಬಾಕ್ಸ್ಗೆಲ್ಲ ಹಾಕ್ಕೊಬೇಕು. ಹಾಕಿಟ್ಟಿರಲಿಲ್ಲ ಇವತ್ತು. ನಾನೇ ಬಾಕ್ಸ್ಗೆ ಹಾಕ್ಕೊಬಿಡೋಣ ಅಂದ್ಬಿಟ್ಟು ಇಡ್ಲಿ ಎಲ್ಲ ಏನೂ ತೆಗ್ದಿರಲಿಲ್ಲ ಬಾಕ್ಸಿಂದ, ಇಡ್ಲಿ ಕುಕ್ಕರಿಂದ. ತೆಗೆದ್ರೆ ತಣ್ಣಗಾಗ್ಬಿಡುತ್ತಲ್ವ, ಅದಕ್ಕೇ ಹಾಗೆ ಹಾಕಿಟ್ಟಿರ್ತೀವಿ. ತಿನ್ನೋ ಟೈಮ್ಗೆ ತಕ್ಕೊತಾರೆ. ನಾನಿವತ್ತು ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ ಇಡ್ಲಿನೇ ತೊಗೊಂಡೋಗ್ತಾಯಿದ್ದೀನಿ. ಯಾಕಂದರೆ ರೈಸ್ ಮಾಡ್ಕೊಂಡಿರಲಿಲ್ಲ, ನೈಟ್ದು ಬಿರಿಯಾನಿ ಇತ್ತಲ್ಲ, ಅದನ್ನು ಇವಾಗ ತಿನ್ಕೊಂಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೆ ಇಡ್ಲಿ ಮತ್ತು ಚಟ್ನಿ ತೊಗೊಂಡೋಗೋಣ ಅಂದ್ಬಿಟ್ಟು ಬಾಕ್ಸ್ಗೆಲ್ಲ ಇಡ್ಲಿನೇ ಇಟ್ಕೊತಾ ಇದ್ದೀನಿ. ಚಟ್ನಿ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ವಿ. ಒಗ್ಗರಣೆ ಹಾಕಿದ್ರೆ ಚಟ್ನಿ ಹಾಳಾಗೋದಿಲ್ಲ. ಒಗ್ಗರಣೆ ಹಾಕಿಲ್ಲ ಅಂದರೆ ಚಟ್ನಿ ಹಾಳಾಗ್ಬಿಡುತ್ತೆ. ಮಧ್ಯಾಹ್ನದವರೆಗೂ ಇರೋದಿಲ್ಲ ಚಟ್ನಿ. ಅದಕ್ಕೇ ಸಾಂಬಾರು ಮಾಡ್ಕೊಂಡಿರಲಿಲ್ಲ ಇವತ್ತಲ್ವ, ಅದಕ್ಕೋಸ್ಕರ ಚಟ್ನಿನೇ ಹಾಕ್ಕೊಂಡು ತೊಗೊಂಡೋಗ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿದ್ದು. ಮಕ್ಕಳು ಇನ್ನು 12 ಗಂಟೆಗೆ ಬರ್ತಾರಲ್ಲ ಸ್ಕೂಲಿಂದ, ಅದಕ್ಕೋಸ್ಕರ ಅವ್ರಿಗೆ ಬಂದರೆ ತಿಂತಾರೆ. ಬೆಳಗ್ಗೆ ಹೊತ್ತು ಟೈಮ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ತಿಂದ್ಬಿಟ್ಟು ಹೋಗ್ತಾರೆ. ಇನ್ನು ಬಂದ ತಕ್ಷಣ ಹಾಕ್ಕೊಟ್ರೆ ತಿನ್ಕೊತಾರೆ ಅವರೂ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿರ್ತೀವಿ ಏನಾದರೂ ಮಾಡಿದ್ರೆ. ಆಮೇಲೆ ಸ್ವಲ್ಪ ಇತ್ತು ಬಿರಿಯಾನಿ, ನಾನು ಸ್ವಲ್ಪ ಹಾಕ್ಕೊಂಡೆ. ನಮ್ಮ ಹಸ್ಬೆಂಡ್ಗೂ ಸ್ವಲ್ಪ ಇಟ್ಬಿಟ್ಟು, ಪೀಸೆಲ್ಲ ಏನೂ ಇರಲಿಲ್ಲ, ರೈಸ್ ಇತ್ತು. ಸುಮ್ಮನೆ ಹಂಗೆ ಇಟ್ಟರೆ ಸುಮ್ಮನೆ ಹಾಳಾಗುತ್ತಲ್ವ, ಅದಕ್ಕೋಸ್ಕರ ತಿನ್ಕೊಂಬಿಡೋಣ ಅಂದ್ಬಿಟ್ಟು ಹಾಕ್ಕೊಂಡೆ. ಮಧ್ಯಾಹ್ನಕ್ಕೆ ಇಡ್ಲಿ ತಗೊಂಡೋದ್ರೆ ಆಗುತ್ತೆ ಅಂದ್ಬಿಟ್ಟು ತಿನ್ಬೋದು. ಇಡ್ಲಿ ಸ್ಮೂತಾಗಿದೆ, ಚೆನ್ನಾಗಿ ಬಂದಿದೆ. ಅದಕ್ಕೇ ಇಡ್ಲಿನೇ ಬಾಕ್ಸ್ಗೆಲ್ಲ ಹಾಕ್ಕೊಂಡು ಇಟ್ಕೊಂಡೆ. ಆಮೇಲೆ ನಮ್ಮ ಹಸ್ಬೆಂಡೂ ಸ್ನಾನ ಮುಗಿಸ್ಕೊಂಡು ಅವರು ರೆಡಿ ಆಗ್ತಿದ್ದಾರೆ. ಅವರೂ ನನ್ನ ಕೆಲ್ಸಕ್ಕೆ ಬಿಟ್ಟು ಬಂದು ರೆಡಿಯಾಗಿ ಹೋಗಬೇಕು. ಟಿಫನೆಲ್ಲ ಅವರು ನಾನು ಬಿಟ್ಟು ಬಂದೇ ತಿನ್ಕೊತಾರೆ, ಫಸ್ಟೇ ತಿನ್ನಲ್ಲ. ಆಮೇಲೆ ಬಂದರೆ ಇನ್ನು ಅರ್ಧ ಅವರ್ ಟೈಮ್ ಇರುತ್ತಲ್ಲ, ತಿನ್ಕೊಳಾದ್ರೆ ಆಯಿತು ನಿಧಾನಕ್ಕೆ ಅಂದ್ಬಿಟ್ಟು ನನ್ನ ಮಗನೂ ಎದ್ದು ಮಂಚದ ಮೇಲೆ ಈ ಥರ ಆಟ ಆಡ್ಕೊಂಡಿದ್ದ. ತಿನ್ನಬಾರು ಅಂದರೆ ಬರಲಿಲ್ಲ, ಆಡ್ಕೊಂಡಿದ್ದ. ಅದಕ್ಕೇ ನಾನು ಟಿಫನ್ ಮುಗಿಸ್ಕೊಂಡೆ. ಆಮೇಲೆ ನನಗೆ ಸಪ್ರೇಟಾಗಿ ಹಾಕ್ಕೊಡು ಅಂತ ಹೇಳ್ತಿದ್ದ. ನಾನು ತಿನ್ನಿಸ್ತೀನಿ ಬಾ ಅಂದರೆ ಬರಲಿಲ್ಲ. ಸಪ್ರೇಟಾಗಿ ಹಾಕ್ಕೊಡು ಅಂತ ಹೇಳ್ದ. ನಾನು ಹೋಗಿ ಅವ್ರ ಅಜ್ಜಿ ಹತ್ರ ಹಾಕ್ಸ್ಕೊಂಬರ್ತೀನಿ ಅಂದ್ಬಿಟ್ಟು ಅವ್ರನ್ನ ಕೇಳ್ತಿದ್ದೆ, ನನಗೆ ಸಪ್ರೇಟಾಗಿ ಹಾಕ್ಕೊಡು ಅಮ್ಮಿ ಅಂದ್ಬಿಟ್ಟು. ಈ ಥರ ಒಂದು ಬುಕ್ ಸಿಕ್ಬಿಟ್ಟಿದೆ ಅವನಿಗೆ ಡ್ರಾಯಿಂಗ್ದು.
ಅದನ್ನೇ ಇಟ್ಕೊಂಡಿರ್ತಾನೆ ಯಾವಾಗ್ಲೂ. ಕಲರ್ ಇಸ್ಕೊಂಡು ಕಲರ್ ಮಾಡಿಕೊಂಡು ಅವ್ರ ಅಕ್ಕನ ಹತ್ರ. ಈಗ ಅವರಿಬ್ಬರು ಇರಲಿಲ್ವಲ್ಲ, ಅದಕ್ಕೆ ಅವರು ಬ್ಯಾಗಲ್ಲಿ ಇಟ್ಕೊಂಡು ಹೋಗಿರ್ತಾರೆ. ಅವನಿಗೆ ಕೊಟ್ಬಿಟ್ರೆ ಕಲರೆಲ್ಲ ಮನೆಯೆಲ್ಲ ಗೀಚಿಟ್ಬಿಡ್ತಾನಲ್ಲ, ಅವನ ಕೈಯಲ್ಲಿ ನಾವು ಕೊಡಲ್ಲ. ಅವರಿದ್ದಾಗ ಮಾತ್ರ ಅವನ ಕೈಗೆ ಕೊಟ್ಟು ಮಾಡಿಸ್ತಾರೆ. ಇನ್ನು ಸ್ವಲ್ಪ ಅವನಿಗೆ ABCD ಬುಕ್ಗಳೆಲ್ಲ ಚಿಕ್ಕ ಚಿಕ್ಕದೆಲ್ಲ ತಂದುಕೊಡ್ಬೇಕು. ತಂದುಕೊಟ್ರೆ ಅವ್ರ ಅಕ್ಕನ ಜೊತೆ ಸೇರಿಕೊಂಡು ಕಲ್ತ್ಕೊಳಕ್ಕೆ ಈಸಿ ಆಗುತ್ತೆ. ಈ ವರ್ಷ ಸ್ಕೂಲ್ಗೆ ಹಾಕ್ಬೇಕಲ್ಲ, ಕಲ್ತ್ಕೊತಾನೆ ಅಂದ್ಬಿಟ್ಟು ಹೋಗ್ಬೇಕು. ಅಂಗಡಿಗೆ ಒಂದಿನ ಹೋಗಿ ತಂದುಕೊಡ್ಬೇಕು. ನೋಡಿ ಎಷ್ಟು ಇಂಟ್ರೆಸ್ಟ್ ಅವನಿಗೆ ಬುಕ್ ಅಂದರೆ, ಅದನ್ನು ಎಲ್ಲಿ ಬಿಡಲ್ಲ. ಅವರಿಬ್ಬರು ಎತ್ಕೊಂಡ್ರೂ ಬಿಡಲ್ಲ, ಹಿಡ್ಕೊಂಡೇ ಕೂತಿರ್ತಾನೆ. ಆಮೇಲೆ ಸರಿ ಅಂದ್ಬಿಟ್ಟು ಟಿಫನ್ ಮುಗಿಸ್ಕೊಂಡೆ. ಅವನು ಫಸ್ಟೇ ಹೋಗಿ ಅವ್ರ ಅಪ್ಪನ ಜೊತೆಲಿ ಕೂತಿರ್ತಾನೆ ಗಾಡೀಲಿ, ನಾನು ಬರ್ತೀನಿ ಅಂದ್ಬಿಟ್ಟು. ನೈಟದ್ದು ಬಾಳೆಹಣ್ಣು ಇತ್ತಲ್ಲ, ತಿಂದಿರಲಿಲ್ಲ, ಹಾಗೆ ಎತ್ಕೊಂಡೋದೆ. ಮತ್ತು ಸಂಜೆಯಿಂದ ಲಾಕ್ ಸ್ಟಾರ್ಟ್ ಮಾಡಿಕೊಂಡೆ. ಸಂಜೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಪ್ಯಾಂಟೆಲ್ಲನೂ, ಅದನ್ನೇ ಇವಾಗ ಬಂತು, ತಂದು ಕೊಟ್ಬಿಟ್ಟು ಹೋದರು. ಅದೇ ನನ್ನ ಮಗಳು ಮಧ್ಯಾಹ್ನ ಬಂದಿದ್ದಂತೆ, ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಫೋನ್ ಮಾಡಿದೆ, ಅವರೇ ತಂದು ಕೊಟ್ಟರು ಮತ್ತೆ ರಿಟನ್ನು. ನನ್ನ ಮಗ ಇನ್ನೂ ಎದ್ದಿರಲಿಲ್ಲ, ಮಲಗ್ಕೊಂಡಿದ್ದ. ಆಮೇಲೆ ಸಂಜೆಗೆ ನಮ್ಮ ಯಜಮಾನ್ರವ್ರ ಮಾವ ಇನ್ನು ಮನೇಲೇ ಇದ್ರಲ್ಲ, ಅದಕ್ಕೆ ಹೆಸ್ರುಬೇಳೆ ಪಾಯಸ ಮತ್ತು ಬೋಂಡ ಮತ್ತು ಹೆಸ್ರುಬೇಳೆ ಪಾಯಸ ಮಾಡ್ತಿದ್ರು ನಮ್ಮತ್ತೆ. ಅವರೇ ಮಾಡ್ತಾಯಿದ್ರು. ನನಗೆ ಹೂವು ಕೊಟ್ಟಿದ್ರಲ್ಲ 1 kg, ಕೆಲಸದಿಂದ ಬಂದು ಕಟ್ಕೊಳ್ಳೋದು ನಾನು. ಬಂದು ಇನ್ನೇನು ಅವರೇ ಅಡುಗೆ ಎಲ್ಲ ಮಾಡ್ಕೊತಾರಲ್ಲ, ಫ್ರೀ ಇರ್ತೀನಲ್ವ ನಾನು, ಸುಮ್ಮನೆ ಏನು ಕೂತ್ಕೊಳ್ಳೋದು ಅಂದ್ಬಿಟ್ಟು ಈ ಥರ ಡೈಲಿ 1 kg ಇಸ್ಕೊಂಡು ಕಟ್ತೀನಿ. ಆಮೇಲೆ ಪ್ಯಾಂಟೆಲ್ಲ ತೋರಿಸ್ಬೇಕು, ನೋಡ್ತೀನಿ ಅಂತಿದ್ಲು ನನ್ನ ಮಗಳು. ಸರಿ ಅಂದ್ಬಿಟ್ಟು ವಿಡಿಯೋದಲ್ಲೇ ಶೇರ್ ಮಾಡೋಣ ನಿಮಗೆಲ್ಲ, ಪ್ಯಾಂಟ್ ಯಾವ ಥರ ಇದೆ ಕ್ವಾಲಿಟಿ ಎಲ್ಲ ಅಂದ್ಬಿಟ್ಟು. ಈ ಥರ ಲೆಗ್ಗಿನ್ಸು ಮೊನ್ನೆ ಟಾಪೆಲ್ಲ ತೊಗೊಂಡಿದ್ನಲ್ಲ, ಅದಕ್ಕೆ ಮ್ಯಾಚ್ ಆಗೋ ಥರ ಲೆಗ್ಗಿನ್ಸ್ನ ಆರ್ಡ್ರ್ ಮಾಡಿದ್ದೆ ಇಬ್ರಿಗೂ. ಫಸ್ಟು 2 ಜೀನ್ಸ್ ಆರ್ಡ್ರ್ ಮಾಡಿದ್ದೆ, ಒಂದ್ಸಲ ಅದು ಬಂದಿದೆ. ಅದ್ರ ಜೊತೆಗೆ ಈ ಥರ ಲೆಗ್ಗಿನ್ಸ್ನೂ ಆರ್ಡ್ರ್ ಮಾಡಿದ್ದೀನಿ. ಕ್ವಾಲಿಟಿ ಚೆನ್ನಾಗಿದೆ, ಡೈಲಿ ಯೂಸ್ಗೂ ಹಾಕ್ಕೊಬೋದು ಮಕ್ಕಳು. ಟಾಪ್ ಜೊತೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. 5 ಬಂದಿದೆ, 5 ಪ್ಯಾಂಟು. ಚಿಕ್ಕವಳಿಗಾದರೆ ಅವಳಿಗೊಂದು 2, ಇವಳಿಗೊಂದು 3 ಆ ಥರ ತೆಗ್ದಿಟ್ಟಿದ್ದೀನಿ. ಅವಳಿಗೆ ಸೈಜ್ ಆಗಿಲ್ಲ ಅಂದರೆ ಚಿಕ್ಕವಳಿಗೆ, ದೊಡ್ಡವಳಿಗೆ ಕೊಟ್ಬಿಡೋಣ, ಅವಳಿಗೆ ಬೇರೆ ಬುಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಕ್ವಾಲಿಟಿ. 5 ಕಲರ್ ಬಂದಿದೆ. ಉದ್ದನೂ ಸರಿಯಾಗುತ್ತೆ. ಒಂದ್ಸಲ ಹಾಕ್ಬಿಟ್ಟು ಟ್ರಯಲ್ ನೋಡಬೇಕು, ಇಲ್ಲಾಂದರೆ ಎಕ್ಸ್ಚೇಂಜ್ ಮಾಡ್ತಾರೆ. ಈಸಿ ರಿಟರ್ನ್ ಇದೆ ಮಿಷೋನಲ್ಲಿ, ಅದಕ್ಕೋಸ್ಕರ ಮಿಷೋನಲ್ಲೇ ಜಾಸ್ತಿ ತರಿಸ್ಕೊಳ್ಳೋದು ನಾನು ಯಾವಾಗ್ಲೂ. ಬ್ಲ್ಯಾಕ್ ಕಲರ್ ಒಂದು, ರೆಡ್ ಒಂದು, ಪಿಂಕ್ ಒಂದು, ಮತ್ತು ಗೋಲ್ಡ್ ಕಲರು ಮತ್ತು ಬ್ಲೂ, ಈ ಥರ 5 ಪ್ಯಾಂಟು ಬಂದಿತ್ತು. ನನ್ನ ಮಗಳಿಗೆ ಕ್ಯೂರಿಯಾಸಿಟಿ ಬಟ್ಟೆ ನೋಡೋಕ್ಕೆ, ಚಿಕ್ಕವಳು ನನ್ನ ಜೊತೆಯಲ್ಲೇ ಬಂದು ನಿಂತ್ಕೊಂಡಿದ್ಲು. ಈ ಥರ ಇದೆ, ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೆ ಆಗುತ್ತೆ. ನಾನು ತರಿಸ್ಕೊತಾ ಇರ್ತೀನಿ ಅವಾಗವಾಗ. ಮಿಷೋನಲ್ಲೇ ಜಾಸ್ತಿ ಆರ್ಡ್ರ್ ಮಾಡಿ ತರಿಸ್ಕೊಳ್ಳೋದು. ಈ ಥರ ಚೆನ್ನಾಗಿರುತ್ತೆ ಕ್ವಾಲಿಟಿ. ಎಕ್ಸ್ಪೆಂಡ್ ಆಗುತ್ತೆ, ಮಕ್ಕಳಿಗೆ ಟೈಟು ಆ ಥರ ಎಲ್ಲ ಏನೂ ಇರಲ್ಲ, ಚೆನ್ನಾಗಿ ಎಕ್ಸ್ಪೆಂಡ್ ಆಗುತ್ತೆ. ಈ ಥರ 5 ಕಲರ್ ಬಂದಿತ್ತು. ಅವಳಿಗೆ ಚಿಕ್ಕ ಮಗಳು ನನ್ನ ಜೊತೆಲೇ ನಿಂತಿದ್ಲು, ನನಗೆ ಈ ಕಲರ್ ಬೇಕು, ನನಗೆ ಈ ಕಲರ್ ಬೇಕು ಅಂತ ಅವಳೇ ಸೆಲೆಕ್ಟ್ ಮಾಡಿಕೊಂಡು ನಿಂತ್ಕೊಂಡಿದ್ಲು. ಅವರು ಬಟ್ಟೆಗೆ ಟಾಪ್ ತೆಕ್ಕೊಟ್ಟಿದ್ನಲ್ಲ, ಅದಕ್ಕೆ ಮ್ಯಾಚ್ ಆಗೋ ಥರದ್ದು ಕೊಡೋಣ ಅಂದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಮ್ಯಾಚ್ ಮಾಡಿ ಅವ್ರಿಗೆ ಕೊಡಬೇಕು. ಆಮೇಲೆ ಜೊತೆಗೇ ಪ್ಲಾಸ್ಟಿಕ್ ಬಾಕ್ಸು ತರಿಸಿದ್ದೆ. ಕಾಳು, ಹೆಸರು ಕಾಳು ಇಂಥವೆಲ್ಲ ಹಾಕಿಕೊಳ್ಳೋಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು. ಚೆನ್ನಾಗಿರುತ್ತೆ. ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಯಾವುದ್ರಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೆ ಈ ಥರ ವೈಟ್ ಕಲರ್ ಬಾಕ್ಸು ಪ್ಲಾಸ್ಟಿಕ್ ತಗೊಂಡಿದ್ದೀನಿ. ಗ್ಲಾಸ್ ಆದರೆ ನಮ್ಮ ಮಕ್ಕಳೆಲ್ಲ ಹೋಗಿ ಮುಟ್ತಾ ಇರ್ತಾರೆ, ತೆಗಿತಾ ಇರ್ತಾರಲ್ಲ, ಒಡೆದೋಗ್ಬಿಡುತ್ತೆ ಅಂದ್ಬಿಟ್ಟು
ನಾನು ಜಾಸ್ತಿ ಗ್ಲಾಸ್ ಐಟಮ್ ತಗೊಳಕ್ಕೆ ಹೋಗಲ್ಲ, ಈ ಥರ ಪ್ಲಾಸ್ಟಿಕ್ ಐಟಮ್ಮೇ ತಗೊಳ್ಳೋದು. ಚೆನ್ನಾಗಿದೆ ಇದನ್ನು ಕ್ವಾಲಿಟಿ. ಈಗೆಲ್ಲ ಯಾವುದೂ ಯೂಸ್ ಮಾಡಿಲ್ಲ ಇನ್ನು ನಾನು, ಯಾಕಂದರೆ ಯುಗಾದಿಗೆಲ್ಲ ಕ್ಲೀನ್ ಮಾಡಿ ಒಟ್ಟಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೀನಿ. 6 ಪೀಸ್ ಬಂದಿದೆ, ಸಾಕು. ನೋಡಿ ಕ್ವಾಲಿಟಿ ಚೆನ್ನಾಗಿದ್ದರೆ ಇನ್ನೂ ಸ್ವಲ್ಪ ಚಿಕ್ಕ ಸೈಜಲ್ಲಿ ಸ್ವಲ್ಪ ತರಿಸ್ಕೊಳ್ಳೋಣ ಅಂತಿದ್ದೀನಿ. ಇದು ಒಂದೆರಡು ದಿನ ಕ್ವಾಲಿಟಿ ನೋಡಬೇಕು ಹೆಂಗಿರುತ್ತೆ ಏನು ಅಂದ್ಬಿಟ್ಟು. ಅದಕ್ಕೆ ಫಸ್ಟೇ ಜಾಸ್ತಿ ತರಿಸ್ಕೊಬಾರ್ದು, ಕ್ವಾಲಿಟಿ ನೋಡ್ಕೊಂಡು ಆಮೇಲೆ ಬೇಕಾದರೆ ತರಿಸ್ಕೊಬೋದು ನಾವು. 6 ಪೀಸ್ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಹಬ್ಬಕ್ಕೆ ಹೆಂಗೂ ಕ್ಲೀನ್ ಮಾಡಬೇಕಲ್ಲ, ಆವಾಗಲೇ ಸ್ಟೋರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇದನ್ನು ಯಾವುದು ಇನ್ನೂ ಯೂಸ್ ಮಾಡಿಲ್ಲ, ಹಾಗೆ ಬಾಕ್ಸಲ್ಲೇ ಇಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಆಚೆ ಹೋಗೋದಿತ್ತು, ಮನೆಯಲ್ಲಿ ಮಿಕ್ಸಿ ರಿಪೇರಿ ಆಗಿಬಿಟ್ಟಿತ್ತಲ್ಲ, 15 ದಿನ ಆಗಿತ್ತು ಮಿಕ್ಸಿ ರಿಪೇರಿ ಆಗಿ. ಅದು ತರಿಸ್ಕೊಬೇಕಿತ್ತು. ಇನ್ಸ್ಟಾಲ್ಮೆಂಟಲ್ಲಿ ಹೇಳಿದ್ವಿ, ಅಲ್ಲೇ ಫೋನ್ ಮಾಡಿದ್ರು ಬಂದಿದೆ ಅಂದ್ಬಿಟ್ಟು, ಅದಕ್ಕೆ ಅಲ್ಲೇ ಹೊರಟ್ವಿ. ನನ್ನ ಮಗ ಇಲ್ಲ, ನಮ್ಮ ಯಜಮಾನ್ರು ಅವ್ರ ಮಾವನ ಜೊತೆ ನಮ್ಮ ಯಜಮಾನ್ರು ಅತ್ತೆ ಮನೆಗೆ ಹೋಗಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಅವನು ಇಲ್ಲಾಂದರೆ ಅವನು ನಮ್ಮ ಜೊತೇಲಿ ಬರ್ತಿದ್ದ. ಅವನು ಇಲ್ಲದಿರೋ ಕಾರಣ ನನ್ನ ಚಿಕ್ಕ ಮಗಳು ಬರ್ತೀನಿ ಅಂದ್ಲು, ಅವಳನ್ನ ಕರ್ಕೊಂಬರಲಿಲ್ಲ. ಅವಳು ಕರ್ಕೊಬಂದರೆ ಇನ್ನು ಇಲ್ಲಿ ಮಿಕ್ಸಿ ತೊಗೊತೀವಲ್ಲ ಅಂತೆಲ್ಲ ಇಡೋಕ್ಕೆ ಜಾಗ ಬೇಕಾಗತ್ತೆ ಅಂದ್ಬಿಟ್ಟು ಅವ್ರು ಕರ್ಕೊಂಬರಲಿಲ್ಲ. ಮತ್ತು ನೋಡಿ ಇಲ್ಲಿ ಎಲ್ಲ ಥರದ್ದು ಇರುತ್ತೆ, ಮಂಚ, ಬೀರು ಮತ್ತು ಹಾಸಿಗೆಗಳು, ದಿವಾನ ಎಲ್ಲ ಇರುತ್ತೆ. ನಾವಿಲ್ಲಿ ಬೀರು ತೊಗೊಂಡಿದ್ದೀವಿ, ಅದು ಇಲ್ಲೇ ತೊಗೊಂಡಿರೋದು. 4-5 ತಿಂಗಳಾಯಿತು. ಇನ್ಸ್ಟಾಲ್ಮೆಂಟಲ್ಲೇ ಕಟ್ಕೊಂಡು ಹೋಗ್ತಾ ಇರೋದು. ಒಂದೇ ಸಲ ಕ್ಯಾಶ್ ಕೊಟ್ಟು ತಗೊಳಕ್ಕಾಗದಿರೋರು ಈ ಥರ ಬಂದು ತೊಗೊಬೋದು. ನಮ್ಮ ಫ್ಯಾಕ್ಟ್ರಿ ಎದುರುಗಡೆನೇ ಇರೋದು ನೋಡಿ, ಅದು ನಮ್ಮ ಫ್ಯಾಕ್ಟ್ರಿ. ಆದರೆ ಎದುರುಗಡೆನೇ ಇರೋದು ಫ್ರೆಂಡ್ಸ್ ಇದು ಅಂಗಡಿ, ಇನ್ಸ್ಟಾಲ್ಮೆಂಟ್ ಅಂಗಡಿ. ಇಲ್ಲೇ ತಗೊಳ್ಳೋದು ನಾವು ಯಾವಾಗ್ಲೂ. ಚೆನ್ನಾಗಿರುತ್ತೆ ಕ್ವಾಲಿಟಿ. ಚಾಂಪಿಯನ್ ತೊಗೊಂಡಿದ್ದೀನಿ, ಕಂಪ್ನಿ ಯಾವುದು ಅಂದರೆ ಚಾಂಪಿಯನ್ನು. ಮತ್ತು 4 ಜಾರ್ ಬಂದಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ರು. 1 HP ಮೋಟ್ರು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ತೊಗೊಂಡ್ವಿ. ಈ ಥರ ಹಾಸಿಗೆ ಎಲ್ಲ ಇರುತ್ತೆ. ಬೀರು ಸದ್ಯಕ್ಕೆ ನಮ್ಮ ಮನೇಲಿ 2 ಬೀರು ಇದೆಯಲ್ಲ, ಇವಾಗ ಯಾವುದು ಬೀರು ಎಲ್ಲನೂ ಬೇಡ. ನಾವು ತಗೊಂಡು ಈಗ 4 ತಿಂಗಳಾಗಿದೆ ಅಷ್ಟೇ. ಮಿಕ್ಸಿ ಎಲ್ಲ ಚೆನ್ನಾಗಿ ಓಡುತ್ತಾ ಅಂತ ಎಲ್ಲ ನೋಡಿ ಅಲ್ಲೇ ಚೆಕ್ ಮಾಡಿ ಕೊಟ್ಟರು. ಎಲ್ಲ ತೊಗೊಂಡು ಮತ್ತೆ ಬಂದ್ವಿ. ನನ್ನ ಮಗಳು ಬಂದಿಲ್ಲ ಅಲ್ವಲ್ಲ, ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದೆ. ಈಗ ಫ್ರೆಂಡ್ಸ್ ಈಗ ಮೆಡಿಕಲ್ಲಿಗೆ ಬಂದಿದ್ವು. ನನ್ನದು ಕ್ರೀಮ್ ಖಾಲಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ಇಲ್ಲೇ ತೊಗೊಳ್ಳೋಣ ಮೆಡಿಕಲ್ ಸ್ಟೋರಲ್ಲಿ ಅಂದ್ಬಿಟ್ಟು ನಾವು ಏನು ಮೆಡಿಸನ್ ತಗೊಂಡ್ರು ಮತ್ತು ಮನೆಗೇನಾದರೂ ಬೇಕಂದರೆ ಇಲ್ಲೇ ತಗೊಳ್ಳೋದು. ಇಲ್ಲೇ ನಮ್ಮ ಯಜಮಾನ್ರು ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ರು. ನಾನು ಇಲ್ಲೇ ತಗೊಂಡೆ ಪಾಂಡ್ಸ್ ವೈಟ್ ಬ್ಯೂಟಿ, ಅದೇ ಕ್ರೀಮ್ ನಾನು ಯಾವಾಗ ಯೂಸ್ ಮಾಡೋದಲ್ವ, ಅದನ್ನೇ ತಗೊಂಡೆ. ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ಮಕ್ಳಿಗೆ ಇದನ್ನೇ ಹಾಕ್ತೀನಿ, ಅವ್ರಿಗೆ ಅಂತ ಸಪ್ರೇಟ್ ಏನು ತಗೊಳ್ಳಲ್ಲ, ಅದನ್ನೇ ಹಾಕ್ತೀನಿ. ಸರಿ ಅಂದ್ಬಿಟ್ಟು ಎಲ್ಲ ತೊಗೊಂಡು ಮತ್ತು ಮನೆಗೆ ಬಂದ್ವಿ. ನನ್ನ ಮಗಳು, ಚಿಕ್ಕ ಮಗಳು, ನಾನು ಬಾಕ್ಸ್ ಎಲ್ಲ ತೆಗ್ದಿದ್ನಲ್ಲ ಅದನ್ನೆಲ್ಲ ಹಂಗೆ ಎಲ್ಲ ಜೋಡಿಸಿಟ್ಟಿದ್ಲು. ಅಷ್ಟೊತ್ತಿಗೆ ನಾವು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಿದರು. ನನ್ನ ಮಗಳು ನಾನು ಇಬ್ಬರು ಒಟ್ಟಿಗೆ ಊಟ ಮಾಡ್ತಿದ್ವಿ, ಮುದ್ದೆ ತಿಂತಾಯಿದ್ವಿ. ನಮ್ಮ ಹಸ್ಬೆಂಡು ಅವ್ರ ಮಾವ ಎಲ್ಲ ಊಟ ಮುಗಿಸ್ಕೊಂಡು ಕೂತ್ಕೊಂಡು TV ನೋಡ್ತಾಯಿದ್ರು. ನಮ್ಮ ಅತ್ತೆ ಇನ್ನೂ ಊಟ ಮಾಡ್ತಾಯಿದ್ರು. ನನ್ನ ಮಗಳು ಇವತ್ತು ನನ್ನ ಜೊತೆಯಲ್ಲೇ ತಿಂತೀನಿ ಅಂದ್ಬಿಟ್ಟು ಮುದ್ದೆ ತಿನ್ನಿಸ್ಕೊತಾಯಿದ್ಲು. ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ನನ್ನ ಮಗನಿಗೆ ಹಾಲೆಲ್ಲ ಕಾಯಿಸಿಟ್ಟು ಈಗ ಅವರಿಬ್ಬರು ಸ್ವಲ್ಪ ಹೊತ್ತು ಆಚೆ ಆಡ್ತಿದ್ದಾರೆ. ನಾನು ಇವನಿಗೆ ಹಾಲು ಹಾಕ್ಕೊಡ್ಬೇಕು ತಣ್ಣಗಾಗಲಿ ಅಂದ್ಬಿಟ್ಟು ಹಂಗೆ ಇಟ್ಬಿಟ್ಟು ಬಂದೆ. ಇವನಿಗಿನ್ನೂ ನಿದ್ದೆ ಬಂದಿಲ್ಲ. ಸಂಜೆ 5:30-6 ಗಂಟೆವರೆಗೂ ಮಲ್ಕೊತಾನಲ್ಲ, ಸ್ವಲ್ಪ ಲೇಟೇ ಅವ್ನು ಮಲಗೋದು. ಈಗ ಏನು ನೀವು ಮಾತಾಡ್ರಿ ಅಂತ ಎಲ್ಲ ಗೊತ್ತಾಗುತ್ತೆ ನಿನಗೆ. ಎಲ್ಲ ಪ್ರಶ್ನೆ ಕೇಳ್ತಾನೆ. ಏನಕ್ಕೆ ವಿಡಿಯೋ ಮಾಡ್ತಿದ್ಯಾ, ನೀನೇನಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ಯಾ, ನೀನೇನಕ್ಕೆ ಈ ಬಟ್ಟೆ ಹಾಕ್ಕೊಂಡಿದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾನೆ ನನ್ನ ಮಗ. ಎಲ್ಲ ಗೊತ್ತಾಗುತ್ತೆ ಇವನಿಗೆ. ಬಾಯ್.
ಇಷ್ಟು ಮಿಕ್ಸಿ ರಿಪೇರಿಯಾಗಿ ಒಂದು ವಾರನೇ ಆಗಿತ್ತು. ಅದಕ್ಕೆ ಅಮೌಂಟ್ ಇರಲಿಲ್ವಲ್ಲ, ತಗೊಂಡಿರಲಿಲ್ಲ. ಈಗ ಹೆಂಗೂ ಹೂವು ಕಟ್ತಾ ಇದ್ನಲ್ಲ, ಹೂವು ಕಟ್ಟಿದ್ದು ಅಮೌಂಟ್ ಕೊಟ್ಟಿದ್ದರು. ಅದಕ್ಕೆ ಅದರಿಂದನೇ ತಗೊಂಡೆ. ಇನ್ಸ್ಟಾಲ್ಮೆಂಟ್ಗೆ ತಗೊಳ್ಲಿಲ್ಲ ಮಿಕ್ಸಿನ, ಕ್ಯಾಶ್ ಕೊಟ್ಟೆ ತೊಗೊಂಡ್ವಿ. ಇನ್ಸ್ಟಾಲ್ಮೆಂಟ್ ಆದರೆ ಒಂದು 400-500 ರೂಪಾಯಿ ಜಾಸ್ತಿ ಆಗುತ್ತೆ. ಆಲ್ರೆಡಿ ಮಂಚ ಅಲ್ಲ, ಬೀರು ತೊಗೊಂಡು ಅದನ್ನು ಕಟ್ತಾಯಿದ್ದೀವಿ. ಅದಿನ್ನೂ ಕ್ಲಿಯರ್ ಆಗಿಲ್ಲ. ಅದಕ್ಕೆ ಸುಮ್ಮನೆ ಮತ್ತೆ ಏನಕ್ಕೆ ಇನ್ಸ್ಟಾಲ್ಮೆಂಟ್ ತಗೊಳ್ಳೋದು, ಕ್ಯಾಶೇ ತೊಗೊಂಬಿಡೋಣ, ಒಂದು 400-500 ರೂಪಾಯಿ ಸೇವ್ ಆಗುತ್ತಲ್ಲ ಅಂದ್ಬಿಟ್ಟು ಕ್ಯಾಶ್ ಕೊಟ್ಟು ಮಿಕ್ಸಿ ತೊಗೊಂಡೆ. ಚೆನ್ನಾಗಿದೆ ಬ್ರ್ಯಾಂಡು. ನೋಡೋಣ ಎಷ್ಟು ದಿನ ಬರುತ್ತೆ. 3 ವರ್ಷ ವ್ಯಾರಂಟಿ ಕೊಟ್ಟಿದ್ದಾರೆ. ಎಷ್ಟು ದಿನ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ನೋಡೋಣ. ಬೇಕಾದರೆ 3 ವರ್ಷ ವ್ಯಾರಂಟಿ ಇದೆಯಲ್ಲ, ಏನಾರ ಪ್ರಾಬ್ಲಮ್ ಆದರೆ ಅವರೇ ಸರ್ವಿಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ತೊಗೊಂಡಿದ್ದೀನಿ. ಅದೇ ಅಂಗಡಿಯಲ್ಲೇ ತೊಗೊಳ್ಳೋದು ನಾವು. ಮಂಚನೂ ತೊಗೊಂಡಿದ್ದೆ, ಬೀರು ಮತ್ತು ಇವಾಗ ಮಿಕ್ಸಿ ತೊಗೊಂಡಿದ್ದೀನಿ. ಕ್ವಾಲಿಟಿ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಈಗ 2-3 ದಿನ ಒಂದು ವಾರದಿಂದಲೂ ಮಿಕ್ಸಿಯಲ್ಲಿ ಏನು ಗ್ರೈಂಡ್ ಮಾಡಿರಲಿಲ್ಲ. ಬೇರೆ ಕಡೆ ಗ್ರೈಂಡ್ ಮಾಡಿಸ್ಕೊಂಡಿದ್ವಿ. ಅದಕ್ಕೆ ತೊಗೊಂಬಿಡೋಣ, ಹೆಂಗೂ ಹೂವು ಕಟ್ಟಿದ್ದು ಕಾಸು ಕೊಟ್ಟಿದ್ರಲ್ಲ ಅಂದ್ಬಿಟ್ಟು ತೊಗೊಂಡೆ. ಈ ಥರ ಹೂವು ಕಟ್ಟಿದ್ದು ಎಲ್ಲ ಸೇವ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಇಂಥ ಟೈಮ್ಗೆ ಯೂಸ್ ಆಗುತ್ತೆ ನನಗೆ. ಮತ್ತು ಇನ್ನೂ ಹಬ್ಬದ ಖರ್ಚುಗಳಿದೆ. ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಧೂಪ ಹಾಕ್ಬೇಕಲ್ಲ, ನಮ್ಮ ಅವಂಗೆಲ್ಲ ಈ ಹಬ್ಬದಲ್ಲೇ ಧೂಪ ಹಾಕೋದು ಎಲ್ಲ. ಅದಕ್ಕೂ ಸ್ವಲ್ಪ ಐಟಮ್ ಎಲ್ಲ ತರಬೇಕು. ನಾಳೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು, ಬೆಡ್ಶೀಟ್ಗಳು ಒಗೆಯೋದು ಎಲ್ಲ. ಅವನು ಬಾಯ್ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೊಬ್ಳು ಮುಗಿಸ್ಕೊಂಡು ಹೊಚ್ಚಿಕೊಂಡಿದ್ದಾಳೆ. ಬಾಯ್.